ನನಗಂತೂ ಈ ಥರ ಅಡ್ವೆಂಚರಸ್ ಗೇಮ್ ಆಡೋದು ಅಂದರೆ ತುಂಬಾನೇ ಇಷ್ಟ. ಅದರಲ್ಲೂ ಈ ಥರ ವಾಟರ್ ಗೇಮ್ಸ್ ಅಂತೂ ಇನ್ನೂ ಇಷ್ಟ ಆಗತ್ತೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಯಾವ ಥರ ಅಡ್ವೆಂಚರಸ್ ಗೇಮ್ ಇಷ್ಟ ಆಗತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇಲ್ಲಿ ಆಡಿದ ಪ್ರತಿಯೊಂದು ಗೇಮ್ಸು ಕೂಡ ತುಂಬಾನೇ ಇಷ್ಟ ಆಯ್ತು. ನಮ್ಮ ಯಜಮಾನ್ರಿಗೆ ಪಾಪ ಈ ಯಾವ ಗೇಮ್ಸು ಆಡೋದಕ್ಕೆ ಇಷ್ಟ ಇರಲಿಲ್ಲ. ನನಗೋಸ್ಕರ ಬಂದು ಎಲ್ಲಾ ಗೇಮ್ಸು ಕೂಡ ನನ್ನ ಜೊತೆ ಆಡಿದ್ರು. ನಂಗೆ ಈ ಸೀ ವಾಕಿಂಗು ಮತ್ತೆ ಆಕಾಶದಲ್ಲಿ ಹಾರೋದು ತುಂಬಾನೇ ಭಯ ಆಗ್ತಿತ್ತು. ಈ ಬನಾನಾ ರೈಡು ಏನು ಅನಿಸ್ಲಿಲ್ಲ. ಆದರೆ ಸೀ ವಾಕಿಂಗ್ನಲ್ಲಿ ಕಿವಿ ಎಲ್ಲ ನೋವು ಬಂದಿತ್ತು. ನಾನು ಇನ್ಸ್ಟ್ರಕ್ಷನ್ನ ಸರಿಯಾಗಿ ಕೇಳಿಸ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ನನ್ನ ಹುಡುಗಿ ನಗಾಡ್ತಿದ್ಲು ಅಂತ ನಾನು ನಗಾಡ್ತಿದ್ದೀನಿ ಅಷ್ಟೇ. ಕಿವಿ ಅಂತೂ ತುಂಬಾನೇ ನೋವ್ತಿತ್ತು. ಒಂದ್ ದಿನ ಆದ್ಮೇಲೆ ಸರಿಯಾಗಿರೋದು ಕಿವಿ ನೋವು. ನಾನೇನಾದ್ರೂ ಆಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಇಂಥ ಒಳ್ಳೆ ವ್ಯೂನ ತುಂಬಾನೇ ಮಿಸ್ ಮಾಡ್ಕೋತಿದ್ದೆ. ತುಂಬಾನೇ ಚೆನ್ನಾಗಿತ್ತು ಅಂಡರ್ ವಾಟರ್ ಮಾತ್ರ. ಮತ್ತೆ ಜೆಟ್ಸ್ಕಿನಲ್ಲಿ ನನ್ನನ್ನು ನನ್ನ ಹುಡುಗಿನೂ ಬಿಡ್ತಾರೆ ಅನ್ಕೊಂಡ್ರೆ ಕಲ್ಲನ್ ಮಗ ಇವ್ನು ಯಾರೋ ಕರ್ಕೊಂಡು ಹೋಗ್ತಿದ್ದಾನೆ. ಲಾಸ್ಟಿಗೆ ಅಲ್ಲಿ ಕೂತ್ಕೊಂಡು ಒಂದು ಪೋಸ್ ಕೊಡೋದಕ್ಕೆ ಬಿಟ್ರು ಅಷ್ಟೇ. ನಾನು ಇಷ್ಟೆಲ್ಲ ಆಟನೂ ಕೂಡ ಸ್ವಲ್ಪನೂ ಭಯ ಇಲ್ಲದೆ ಆಡೋಕ್ಕೆ ಕಾರಣ ಆಗಿದ್ದೆ ನಮ್ಮ ಯಜಮಾನ್ರು. ಇವ್ರು ನನ್ನ ಪಕ್ಕ ಇದ್ದಿದ್ದಕ್ಕೆ ಅದೆಷ್ಟೇ ಭಯ ಆಗ್ತಿದ್ರು ಕೂಡ ಇವ್ರು ನನ್ನ ಜೊತೆ ಇದಾರಲ್ಲ ಅನ್ನೋ ಧೈರ್ಯ ಇತ್ತು. ನಿಮ್ಮನ್ನ ಕೇವಲ ಇಬ್ರು ವ್ಯಕ್ತಿಗಳಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಒಬ್ರು ನಿಮ್ಮಂತೆಯೇ ಪರಿಸ್ಥಿತಿನ ಎದುರಿಸೋರು, ಇನ್ನೊಬ್ರು ನಿಮ್ಮನ್ನ ಅಪಾರವಾಗಿ ಪ್ರೀತಿಸೋರು. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.